ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ನಿಮ್ಮ ಜೊತೆ ಡ್ರಮ್ ಸ್ಟಿಕ್ ಲೀವ್ಸ್ ಅಥವಾ ನುಗ್ಗೆ ಸೊಪ್ಪಿನ ಪತ್ರೊಡೆ ರೆಸಿಪಿಯನ್ನು ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಇದು ತುಂಬ ರುಚಿಯಾಗಿರುತ್ತೆ. ಹೊಸ ರುಚಿ ನೀವು ಯಾವಾಗಾದರೂ ಟ್ರೈ ಮಾಡ್ಬೋದು. ಮೊದಲನೇದಾಗಿ ಇದಕ್ಕೆ ಅಕ್ಕಿಯನ್ನು ನೆನೆಸಿಟ್ಕೋಬೇಕು. ಯಾವಾಗಲೂ ಬೇರೆ ಪತ್ರೊಡೆಗಳಿಗೆಲ್ಲ ಹೇಗೆ ಮಾಡ್ತೀವೋ ಅದೇ ರೀತಿ 1 ಲೋಟ ಅಥವಾ 2 ಲೋಟ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಕ್ಕಿಯನ್ನು ಒಂದು 4 ರಿಂದ 5 ಗಂಟೆಗಳ ಕಾಲ ನೆನೆಸಿಟ್ಕೊಳ್ಬೇಕು. ಅಕ್ಕಿ ನೆನೆದ ಮೇಲೆ ಅದನ್ನು ವಾಶ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕಿ ಅದಕ್ಕೆ ಮಸಾಲ ಪದಾರ್ಥಗಳನ್ನು ಸೇರಿಸಬೇಕು. ಮಸಾಲ ಪದಾರ್ಥಗಳಂದರೆ ರುಚಿಗೆ ತಕ್ಕಷ್ಟು ಮೆಣಸು, ಒಂದು 8 ರಿಂದ 15 ತನಕ, ಅದು ನಿಮಗೆ ಎಷ್ಟು ಖಾರ ಬೇಕಾಗುತ್ತೆ ಅನ್ನೋದ್ರ ಮೇಲೆ ನೀವು ಸೇರಿಸ್ಕೋಬಹುದು. ನಾನಿಲ್ಲಿ ಒಂದು 8 ರಿಂದ 10 ಮೆಣಸನ್ನು ತೆಗೆದುಕೊಂಡಿದ್ದೇನೆ. ಹಾಗೆ ಒಂದು 3 ಚಮಚ ಕೋರಿಯಂಡರ್ ಸೀಡ್ಸ್ ಅಥವಾ ಕೊತ್ತಂಬರಿ ಬೀಜ, ಹಾಗೆ 1 ಚಮಚದಷ್ಟು ಜೀರಿಗೆ, 1 ಚಮಚ ಅರಿಶಿಣ, ಹಾಗೆ ಸ್ವಲ್ಪ ಇಂಗನ್ನು ಹಾಕೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ನೀವು ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೋದು. ಹಾಗೆ ರುಚಿಗೆ ತಕ್ಕಷ್ಟು ಹುಣಸೆಹಣ್ಣು, ಒಂದು ಅಂದಾಜಿನ ಮೇಲೆ ಹುಳಿಗೆ ತಕ್ಕಂತೆ ಹಾಕ್ಕೋಬೋದು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟನ್ನು ಸೇರಿಸಿ ನೀರನ್ನು ಹಾಕಿ ಚೆನ್ನಾಗಿ ರುಬ್ಕೋಬೇಕು. ಇದು ತುಂಬ ತೆಳ್ಳಗೆ ರುಬ್ಕೋಬಾರ್ದು, ಹಾಗಂತ ತುಂಬ ಗಟ್ಟಿಯಾದ್ರೂ ರುಬ್ಕೊಳ್ಳೋಕ್ಕಾಗಲ್ಲ. ಒಂದು ಅಂದಾಜಿನ ಮೇಲೆ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕು. ಮಿಕ್ಸಿನಲ್ಲಿ ರುಬ್ಕೋತಿರೋ ಟೈಮಲ್ಲಿ ನಾವು ನುಗ್ಗೆ ಸೊಪ್ಪನ್ನು ಕೂಡ ಚೆನ್ನಾಗಿ ವಾಶ್ ಮಾಡಿ ತೊಳೆದಿಟ್ಕೋಬೇಕು. ನಂತರ ನಾವು ರುಬ್ಬಿದಂಥ ಮಸಾಲ ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಬೇಕು. ಹಾಗೆ ನಾವು ಇನ್ನೊಂದು ಕಡೆ ಬಾಳೆಯನ್ನು ರೆಡಿ ಮಾಡ್ಕೋಬೇಕು. ಪತ್ರೊಡೆ ಮಾಡೋಕ್ಕೆ ಬಾಳೆ ಬೇಕಾಗುತ್ತೆ. ಅದಕ್ಕೆ ಬಾಳೆ ಎಲೆಯನ್ನು ತಂದು ಅದನ್ನು ಚೆನ್ನಾಗಿ ವಾಶ್ ಮಾಡಿ ಅದನ್ನು ಗ್ಯಾಸ್ ಒಲೆಯಲ್ಲಿ ಬಾಡಿಸ್ಕೋಬೇಕು. ಸ್ವಲ್ಪ ಬಾಡಿದರೆ ಅದು ಹರಿಯಲ್ಲ, ಇಲ್ಲ ಅಂದರೆ ಹರಿಯತ್ತೆ. ಅದಕ್ಕೆ ಸ್ವಲ್ಪ ಗ್ಯಾಸಲ್ಲಿ ಹಾಗೆ ಸ್ವಲ್ಪ ಬಾಡಿಸ್ಕೊಂಡ್ರೆ ಬೇಗ ಹರಿದು ಹೋಗಲ್ಲ. ಅದನ್ನು ವಾಶ್ ಮಾಡಿ ಬಾಡಿಸ್ಕೋಬೋದು, ಇಲ್ಲ ಬಾಡಿಸ್ಕೊಂಡು ವಾಶ್ ಮಾಡಿ ರೆಡಿ ಇಟ್ಕೊಂಡಿರಬೇಕು. ಹಾಗೆ ನಂತರ ನಾವು ಈ ಮಿಕ್ಸಿನಲ್ಲಿ ರುಬ್ಬಿದಂಥ ಮಸಾಲ ಮಿಶ್ರಣ ಇರುತ್ತಲ್ಲ, ಅದಕ್ಕೆ ನಾವು ಈಗ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿರುವಂಥ ನುಗ್ಗೆ ಸೊಪ್ಪನ್ನು ಹಾಕಬೇಕು. ನುಗ್ಗೆ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ನೀವು ಉಪ್ಪು ಸರಿಯಾಗಿದೆಯಾ ಅಂತ ಚೆಕ್ ಮಾಡ್ಕೋಬೋದು. ಯಾಕಂದರೆ ನುಗ್ಗೆ ಸೊಪ್ಪಿಗೂ ಸೇರಿ ಉಪ್ಪು ಹಾಕಬೇಕಾಗತ್ತೆ. ಈಗ ಮಸಾಲ ಮತ್ತು ನುಗ್ಗೆ ಸೊಪ್ಪು ಎರಡಕ್ಕೂ ಸಾಲುವಷ್ಟು ರುಚಿ ನೋಡಿಕೊಂಡು ಉಪ್ಪು ಕಡಿಮೆ ಅನಿಸಿದ್ರೆ ಮತ್ತೆ ಎಕ್ಸ್ಟ್ರಾ ಉಪ್ಪನ್ನು ಹಾಕ್ಕೊಬೋದು. ನಂತರ ಈ ಥರ ರೆಡಿಯಾದ ಮಸಾಲವನ್ನು ಬಾಡಿಸ್ಕೊಂಡು ಇಟ್ಕೊಂಡಿರ್ತೀರಲ್ಲ, ಆ ಬಾಳೆ ಎಲೆಗೆ ಹಾಕಿ ನಮಗೆ ಯಾವ ಆಕಾರ ಬೇಕಾದರೂ ಆ ಆಕಾರಕ್ಕೆ ಮಾಡ್ಕೋಬೋದು. ಅಂದರೆ ಯಾವ ಆಕಾರಕ್ಕೆ ಈಸಿ ಆಗುತ್ತೆ ಆ ಥರ ಹಾಕ್ಕೊಂಡು ಎಲ್ಲ ಕಡೆಯಿಂದ ಬಾಳೆಯನ್ನು ಮಡಿಸಿ ಅದನ್ನು ನಾವು ಒಂದು ಪಾತ್ರೆಯಲ್ಲಿ ಉಗಿನಲ್ಲಿ ಬೇಯಿಸಬೇಕು. ನಾನಿಲ್ಲಿ ಇಡ್ಲಿ ಮಾಡ್ತೀವಲ್ಲ ಅದೇ ಪಾತ್ರೆನ ತೆಗೆದುಕೊಂಡಿದ್ದೇನೆ. ಇಡ್ಲಿ ಪಾತ್ರೆಯಲ್ಲಿ ಕೆಳಗಡೆ ನೀರು ಹಾಕಿಬಿಟ್ಟು ಮೇಲ್ಗಡೆ ಅದರಲ್ಲಿ ಡೈರೆಕ್ಟಾಗಿ ಈ ಥರ ಬಾಳೆನಲ್ಲಿ ಕಟ್ಟಿರುವಂಥ ಪತ್ರೊಡೆ ಮಿಶ್ರಣ ಅದನ್ನು ನಾವು ಹಾಗೆ ಒಂದ್ರ ಮೇಲೆ ಒಂದು ಇಟ್ಟು ಬೇಯಿಸ್ಕೊಂಡ್ರೆ ಆಯಿತು. ನೀರನ್ನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ಇಟ್ಕೋಬೇಕು ಕೆಳಗಡೆ, ಯಾಕಂದರೆ ನೀರು ಆರಿದ್ರೆ ಹತ್ತೋಗ್ಬಿಡತ್ತೆ. ಇಡ್ಲಿ ಬೇಯಿಸೋವಷ್ಟು ನೀರು ಸಾಲಲ್ಲ. ಇದು ಅಕ್ಕಿ ಹಿಟ್ಟಿಂದ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ನೀರು ಹಾಕಿ ಬೇಯಿಸ್ಕೋಬೇಕಾಗತ್ತೆ. ಹಾಗೆ ಈ ಥರ ಬಾಳೆನಲ್ಲಿ ಕಟ್ಟಿ ರೆಡಿ ಇಟ್ಟಿರುವಂತಹ ಪತ್ರೊಡೆ ಮಿಶ್ರಣವನ್ನು ಒಂದ್ರ ಮೇಲೆ ಒಂದು ಇಟ್ಟು 1 ಗಂಟೆ ತನಕ ಚೆನ್ನಾಗಿ ಬೇಯಿಸ್ಕೋಬೇಕು. ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟು ಬೇಯಿಸ್ಕೋಬೋದು. ಆಮೇಲೆ ನೀವು ತೆಗೆದು ನೋಡಿದರೆ ಈ ಥರ ಚೆನ್ನಾಗಿ ಬೆಂದಿರುತ್ತೆ. ಹಾಗೆ ಈ ಥರ ಬೆಂದಿರುವಂಥ ಪತ್ರೊಡೆ ನಾವು ಯಾವ ಶೇಪಿಗೆ ಬೇಕಾದರೂ ಕಟ್ ಮಾಡ್ಕೋಬೋದು. ನಮಗೆ ಪತ್ರೊಡೆಯನ್ನು ಯಾವ ಶೇಪಲ್ಲಿ ಮಾಡ್ಕೋಬೇಕನ್ಸುತ್ತೋ ಆ ಶೇಪ್ಗೆ ಕಟ್ ಮಾಡಿಕೊಂಡು ನಾವು ಇಟ್ಕೊಂಡಿರಬೇಕು. ನಂತರ ಕೊನೆಯದಾಗಿ ನಾವು ದೋಸೆ ಬಂಡಿಯನ್ನು ಗ್ಯಾಸ್ ಸ್ಟವ್ ಮೇಲೆ ಇಟ್ಟು ದೋಸೆ ಬಂಡಿಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈಗ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಪತ್ರೊಡೆಯನ್ನು, ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ದೋಸೆ ಬಂಡಿಯ ಮೇಲೆ ಹಾಕಿ ಎಲ್ಲವನ್ನು ಸಾಲಾಗಿ ಇಟ್ಟು ಅದರ ಮೇಲೆ ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಬಿಟ್ಟು ಮುಚ್ಚಳವನ್ನು ಕ್ಲೋಸ್ ಮಾಡಿದರೆ ಚೆನ್ನಾಗಿ ಫ್ರೈ ಆಗುತ್ತೆ. ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ತುಂಬ ರುಚಿ ಬರುತ್ತೆ. 2 ಕಡೆನೂ ಸ್ವಲ್ಪ ಕೆಂಪಗಾಗೋ ಥರ ಫ್ರೈ ಮಾಡಿಕೊಂಡು ತೆಗೆದುಬಿಟ್ರೆ ಪತ್ರೊಡೆ ರೆಡಿ. ತುಂಬ ಹೆಲ್ದಿ ಕೂಡ. ನುಗ್ಗೆ ಸೊಪ್ಪಿಂದ ತುಂಬಾ ಬೆನಿಫಿಟ್ಸ್ ಇದೆ. ನುಗ್ಗೆ ಸೊಪ್ಪು ಐರನ್ ಇರೋದ್ರಿಂದ, ಕಬ್ಬಿಣಾಂಶ ಇರೋದ್ರಿಂದ ರಕ್ತಹೀನತೆಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ಈ ಥರ ರುಚಿಯಾಗಿ ಮಾಡ್ಕೊಂಡು ತಿಂದರೆ ಇನ್ನೂ ತಿನ್ನಬೇಕು ಅಂತ ಕೂಡ ಅನಿಸುತ್ತೆ. ಮಸಾಲಕ್ಕೆ ನಾವು ಎಷ್ಟು ಜಾಸ್ತಿ ಬೇಕಾದರೂ ಅಷ್ಟು ಜಾಸ್ತಿ ನುಗ್ಗೆ ಸೊಪ್ಪನ್ನು ಸೇರಿಸ್ಕೋಬೋದು. ಅದಕ್ಕೆ ನಾವು ಈ ಥರ ಒಂಥರ ಹೆಲ್ದಿ ಆಗಿರುತ್ತೆ. ಇದು ನಾವು ಪೂರ್ತಿ ಕರಿದ ಪದಾರ್ಥದ ಥರ ಆಗಲ್ಲ. ಜಸ್ಟ್ ಕೊಬ್ಬರಿ ಎಣ್ಣೆನ ಸ್ವಲ್ಪ ಹಾಕಿ ಫ್ರೈ ಮಾಡೋದ್ರಿಂದ ತುಂಬ ಹೆಲ್ದಿ ಕೂಡ, ತುಂಬಾ ರುಚಿಯಾಗಿರುತ್ತೆ.
ಇದಕ್ಕೆ ನೀವು ಜೋನಿ ಬೆಲ್ಲನ ಹಚ್ಕೊಂಡು ತಿನ್ಬೋದು, ಇಲ್ಲ ಟೀ ಕುಡಿಯೋವಾಗ ಬೇಕಾದರೂ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ, ತಿನ್ನೋಕ್ಕೆ ರುಚಿಯಾಗಿರುತ್ತೆ. ನಿಮಗೆ ಟ್ರೈ ಮಾಡಬೇಕಂದ್ರೆ ಒಮ್ಮೆ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.